ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದಲ್ಲಿ ಕಾಲಗಣನೆಗೆ ವಿಶೇಷವಾದಂತಹ ಮಹತ್ವವಿದೆ. ಪಂಚಾಂಗದ ಪ್ರಕಾರ ಬರುವ ಪ್ರತಿಯೊಂದು ಮಾಸವು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಅವುಗಳಲ್ಲಿ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಅತ್ಯಂತ ಪವಿತ್ರವಾದ ಮಾಸವೆಂದು ಪರಿಗಣಿಸಲ್ಪಡುವ ಒಂದು ಮಾಸವಾಗಿದೆ. ಈ ಮಾಸವು ಕೇವಲ ಕಾಲಗಣನೆಯ ಒಂದು ಭಾಗವಷ್ಟೇ ಅಲ್ಲ, ಭಕ್ತಿ, ಧರ್ಮ, ದಾನ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿದೆ. ಹಾಗೂ ಪುರಾಣಗಳಲ್ಲಿ ಈ ಮಾಸದ ಬಗ್ಗೆ ಅನೇಕ ಕಥೆಗಳು ಕೂಡ ಇವೆ. ಹಾಗಿದ್ರೆ ಈ ಒಂದು ಮಾಹಿತಿಯಲ್ಲಿ ಅಧಿಕ ಮಾಸ ಯಾಕೆ ಆಚರಣೆ ಮಾಡ್ತಾರೆ, ಅಧಿಕ ಮಾಸ ಅಂದರೆ ಏನು, ಹಾಗೂ ಅಧಿಕ ಮಾಸದಲ್ಲಿ ಏನು ದಾನ ಮಾಡಬೇಕು, ಹಾಗೂ ಆ ದಾನದಿಂದ ಆಗುವಂತಹ ಲಾಭಗಳು, ಮಹತ್ವ ಹಾಗೂ ಧಾರ್ಮಿಕ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಖಂಡಿತ ಮಾಡಿ. ಅಧಿಕ ಮಾಸ ಅಂದರೆ ಏನು ಅಂತ ನೋಡೋದಾದರೆ, ದೇವಾನುದೇವತೆಗಳು ಅದಾಗಲೇ ಪ್ರತಿ ರಾಶಿ ಚಕ್ರಗಳ, ಗ್ರಹಗಳ, ನಕ್ಷತ್ರ ಪುಂಜಗಳ ಹಾಗೂ ಚೈತ್ರಾದಿ 12 ಮಾಸಗಳ ಹಾಗೂ ಇನ್ನಿತರ ವಿಶೇಷ ದಿನಗಳ ಅಧಿಪತಿಗಳಾಗಿದ್ದರು. ಆದರೆ ಅಧಿಕ ಮಾಸಕ್ಕೆ ಯಾವುದೇ ಅಧಿಪತಿಗಳು ಇರಲಿಲ್ಲ. ಈ ತಿಂಗಳು ದೇವರಿಗೆ ಸಂಬಂಧಿಸಿದ ಕೆಲಸವನ್ನು ಹಾಗೂ ಶುಭ ಕೆಲಸವನ್ನು ಮಾಡಲು ನಿಷೇಧವನ್ನು ಮಾಡಲಾಗಿತ್ತು. ಯಾವುದೇ ದೇವತೆಗಳು ಈ ಮಾಸದ ಅಧಿಪತಿಯಾಗಲು ಒಪ್ಪೋದಿಲ್ಲ. ಎಲ್ಲ ದೇವತೆಗಳು ಈ ಮಾಸವನ್ನು ಅಸಹ್ಯವಾಗಿ ಅಥವಾ ಅಸಹ್ಯ ಮಾಸವೆಂದು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಆ ಒಂದು ಕಾರಣದಲ್ಲಿ ಎಲ್ಲ ಮಾಸಗಳಿಂದ ಅವಮಾನಿತವಾದಂತಹ ಈ ಅಧಿಕ ಮಾಸನು ತನ್ನ ಅಳಲನ್ನು, ತನ್ನ ನೋವನ್ನು ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆಗ ವಿಷ್ಣುವಿನ ಬಳಿ ಹೋಗಿ, ವೈಕುಂಠದಲ್ಲಿ ವಿಷ್ಣುವಿನ ಬಳಿ ಹೋಗಿ ದೇವತೆಗಳು ನನ್ನನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ, ನನ್ನನ್ನು ಅಸಹ್ಯ ಮಾಸವೆಂದು ಕರೀತಿದ್ದಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಮಾಸ ಅಂದರೆ ಒಂದು ತಿಂಗಳ ಅವಧಿ ಅಂತ ನೀವು ತೆಗೆದುಕೊಳ್ಬೇಕು. ಈ ಒಂದು ಮಾಸ ಹೋಗಿ ಹೇಳಿದಾಗ ಅಧಿಕ ಮಾಸದ ದುಃಖವನ್ನು ಕಂಡು ಮಹಾವಿಷ್ಣು ಅಧಿಕ ಮಾಸದ ಕೈಯನ್ನು ಹಿಡಿದು, ನೀನು ಪುರುಷೋತ್ತಮ ಎನ್ನುವ ಹೆಸರನ್ನು ಪಡೆದು ಅಧಿಕ ಮಾಸ ಹಾಗೂ ಪುರುಷೋತ್ತಮ ಮಾಸವೆಂದು ನೀನು ಪ್ರಸಿದ್ಧಿ ಪಡಿತೀಯ ಅಂತ ವಿಷ್ಣು ಈ ಅಧಿಕ ಮಾಸವನ್ನು ವರವನ್ನು ನೀಡ್ತಾರೆ. ಈ ಅವಧಿಯಲ್ಲಿ ಭಕ್ತರು ನಿನ್ನನ್ನು ಬಂದು ಈ ಒಂದು ತಿಂಗಳಲ್ಲಿ ಅಥವಾ ನಿನ್ನ ಮಾಸದಲ್ಲಿ ದಾನವನ್ನು ಮಾಡ್ತಾರೆ, ಧರ್ಮಕ್ಕೆ ವಿಶೇಷ ಸ್ಥಾನವನ್ನು, ಮಹತ್ವವನ್ನು ನೀಡ್ತಾರೆ. ಹಾಗೂ ಭಾಗವತ ಕಥೆಗಳನ್ನು ಈ ಮಾಸದಲ್ಲಿ ಪಠನೆ ಮಾಡಬೇಕು. ಹಾಗೂ ಶಿವನನ್ನು ಮತ್ತು ವಿಷ್ಣುವನ್ನು ಈ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ರೆ ವರವನ್ನು ನಾವು ಕರುಣಿಸ್ತೀವಿ ಅಂತ ಈ ಅಧಿಕ ಮಾಸಕ್ಕೆ ವರವನ್ನು ಮಹಾವಿಷ್ಣು ನೀಡ್ತಾರೆ. ಈ ಅಧಿಕ ಮಾಸದ ಸಂಕಟವನ್ನು ಕೂಡ ಪರಿಗಣಿಸಿ ಅದಕ್ಕೆ ಸಮಾಧಾನ ಮಾಡ್ತಾರೆ. ಅಧಿಕ ಮಾಸವನ್ನು ಭಗವಾನ್ ವಿಷ್ಣುವಿನ ಹಾಗೂ ಶಿವನ ಮಾಸವೆಂದು ಪರಿಗಣನೆಗೆ ಇಂದಿಗೂ ನಾವು ತೆಗೆದುಕೊಳ್ಳುತ್ತೇವೆ. ಈ ಮಾಸದಲ್ಲಿ ದಾನ ಅಥವಾ ಪೂಜಾ ಪಾಠಕ್ಕೆ ವಿಶೇಷ ಸ್ಥಾನ, ಮಹತ್ವವನ್ನು ನೀಡಲಾಗಿದೆ. ಅಧಿಕ ಮಾಸದಲ್ಲಿ ಭಾಗವತ ಪುರಾಣಗಳು ಪಠಿಸುತ್ತಾರೆ. ಹಾಗೂ ಪಿತೃಪಕ್ಷದಿಂದ ಅಧಿಕ ಮಾಸ ಮುಗಿಯುವವರೆಗೂ ಕೂಡ ವಿವಾಹ ಕಾರ್ಯಗಳು ಹಾಗೂ ಇನ್ನಿತರ ಶುಭ ಕಾರ್ಯಗಳು ಖಂಡಿತವಾಗಲೂ ನಡೆಯುವುದಿಲ್ಲ. ಭಗವಾನ್ ಸತ್ಯನಾರಾಯಣ ಕಥೆಯನ್ನು ಅಧಿಕ ಮಾಸದಲ್ಲಿ ಮಾಡುವುದು ಅತ್ಯಂತ ಶುಭದಾಯಕ ಹಾಗೂ ಫಲದಾಯಕ ಅಂತ ಕೂಡ ಹೇಳಲಾಗುತ್ತೆ. ಅಧಿಕ ಮಾಸದಲ್ಲಿ ಮುಂಜಾನೆ ವಿಷ್ಣುವನ್ನು ಪೂಜೆ ಮಾಡಬೇಕು ಅನ್ನೋ ಪ್ರತೀತಿ ಹಾಗೂ ಪ್ರಸಿದ್ಧಿ ಕೂಡ ಇದೆ. ಪ್ರಸ್ತುತ ಅಧಿಕ ಮಾಸದಲ್ಲಿ ಮಹಾವಿಷ್ಣುವಿನ ಮಾಸವಾಗಿರುವುದರಿಂದ ಪುರುಷೋತ್ತಮ ಮಾಸವೆಂದು ಕರೆಯಲ್ಪಡುವ ಈ ಮಾಸದಲ್ಲಿ ದಾನ ಮಾಡುವುದರ ಮಹತ್ವ, ನಿರ್ಗತಿಕರಿಗೆ, ಬಡವರಿಗೆ ಹಾಗೂ ಕಷ್ಟದಲ್ಲಿರುವವರಿಗೆ ಧನ ಹಾಗೂ ಧಾನ್ಯಗಳನ್ನು ಆದಷ್ಟು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ನಾವು ಮಾಡುವ ದಾನದ ಫಲ ಇಡೀ ಕುಟುಂಬಕ್ಕೆ ಪ್ರಾಪ್ತವಾಗುತ್ತದೆ ಅಂತ ಹೇಳ್ತಾರೆ. ಅದು ಬರ್ತಾ ಬರ್ತಾ ಹಾಗೆ ಮುಂದಿನ ದಿನಗಳಲ್ಲಿ ಮನೆ ಅಳಿಯಂದರಿಗೆ ಹಾಗೂ ಮನೆ ಮಕ್ಕಳಿಗೂ ಕೂಡ ಈ ಒಂದು ಮಾಸದಲ್ಲಿ ದಾನ ಮಾಡುವಂತಹ ಒಂದು ಸಂಪ್ರದಾಯ ಮುಂದುವರಿಸ್ತಾನೆ ಬಂದರು. ಹಾಗೂ ಈ ಮಾಸದಲ್ಲಿ 33 ಏನೇ ಕೊಟ್ಟರೂ ಕೂಡ 33 ದಾನ ಮಾಡಬೇಕು ಅಂತ ಹೇಳ್ತಾರಲ್ಲ. 33 ಅಂತ ಹೇಳಿದಾಗ ಇಲ್ಲಿ 33 ಕೋಟಿ ದೇವತೆಗಳಿಗೂ ಈ ಒಂದು ದಾನದ ಮಹತ್ವ ಹಾಗೂ ದಾನವು ಮಾಡಿದಂತೆ ಆಗುತ್ತದೆ. ಮೂಲವಾಗಿ ಸಂಸ್ಕೃತದಲ್ಲಿ ಕೋಟಿ ಅಂತ ಅಂದರೆ ವರ್ಗ ಅಂತ ಕರೀತಾರೆ. ಅಂದರೆ 12 ಆದಿತ್ಯರು, 8 ವಸು
ಹಾಗೂ 11 ರುದ್ರರು ಹಾಗೂ 2 ಅಶ್ವಿನಿ ದೇವತೆಗಳಿಗೂ ಕೂಡ ಈ ಒಂದು ದಾನದ ಮಹತ್ವವನ್ನು ನಾವು ತಿಳಿಸಿ ಅವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ಹಾಗೂ ಕ್ಯಾಲೆಂಡರ್ ಮುಖಾಂತರ ನೋಡೋದಾದರೆ ಈ ಅಧಿಕ ಮಾಸವು ಇದೇ ಮೇ 17, 2026 ಭಾನುವಾರದಿಂದ ಪ್ರಾರಂಭವಾಗಿ 15 ಜೂನ್ 2026 ಸೋಮವಾರ ಇದು ಮುಕ್ತಾಯವಾಗುತ್ತೆ. ಹಾಗೂ ಈ ಸಮಯದಲ್ಲಿ ಹಿಂದೂ ಕ್ಯಾಲೆಂಡರ್ ಹೆಚ್ಚುವರಿ ತಿಂಗಳು ಸೇರಿಸುವುದರಿಂದ 2026 13 ತಿಂಗಳುಗಳು ಈ ವರ್ಷಕ್ಕೆ ಆಗ್ತವೆ. ಈ ಸಂಪೂರ್ಣ ಅವಧಿಯು ಆಧ್ಯಾತ್ಮಿಕವಾಗಿ ಉತ್ಸುಕವಾಗಿದ್ದು ವೃತ ಧ್ಯಾನ ಹಾಗೂ ದಾನ ಮತ್ತು ಪರಿಕ್ರಮ ದೇವಾಲಯಕ್ಕೆ ಭೇಟಿ ನೀಡುವುದು ಸೂಕ್ತವಾಗುತ್ತೆ. ಈ ತಿಂಗಳು ನಮಗೆ ತಿಳಿಸುವಂತಹ ಆಧ್ಯಾತ್ಮಿಕ ಒಂದು ಅರ್ಥ ಏನಂತಂದರೆ ಇತರ ತಿಂಗಳುಗಳಿಗಿಂತ ಇದು ಭಿನ್ನವಾಗಿರುತ್ತೆ. ಹಾಗೂ ಹಬ್ಬ ಸಮಾರಂಭಗಳು, ಗದ್ದಲ ಹಾಗೂ ಜನರ ಸಮಾಜಕ್ಕೆ ಬಂಧಿಸಿದ್ದ ಹಾಗೂ ಯಾವುದೇ ವಿಷಯಗಳು ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದರೂ ನಿಧಾನಗೊಳಿಸುವ ಸಮಯ ಹಾಗೂ ಒಳಮುಖವಾಗಿ ನೋಡುವುದು ಹಾಗೂ ಮನಸ್ಸನ್ನು ಶುದ್ಧೀಕರಣ ಮಾಡುವುದು, ಸರಳತೆಯಿಂದ ಭಕ್ತಿ ಅಭ್ಯಾಸ ಮಾಡುವುದು ಹಾಗೂ ಕೃಷ್ಣ ಭಕ್ತಿಯೊಂದಿಗೆ ಸಮರ್ಪಕ ಸಾಧನೆಯನ್ನು ಮಾಡೋದು ಮುಖ್ಯವಾಗುತ್ತೆ. ಮತ್ತು ಈ ತಿಂಗಳು ವ್ಯಕ್ತಿಯ ಆಧ್ಯಾತ್ಮಿಕ ಪ್ರಗತಿಯನ್ನು ಪರಮಾತ್ಮನಿಗೆ ಮೀಸಲಾಗಿಡಬೇಕು. ಹಾಗಿದ್ರೆ ಸೌರ್ಯ ಒಂದು ಜಗತ್ತಿಗೆ ಸಂಬಂಧಿಸಿದಂತೆ ಯಾಕೆ ಅಧಿಕ ಮಾಸ 3 ವರ್ಷಗಳಿಗೊಮ್ಮೆ ಬರುತ್ತೆ ಅಂತ ನೋಡೋದಾದರೆ, ಸೌರ ವರ್ಷ ಹಾಗೂ ಚಂದ್ರದ ವರ್ಷ ನಡುವಿನ ವ್ಯತ್ಯಾಸವನ್ನು ಸಮತೋಲನಗೊಳಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಸಂಭವಿಸುತ್ತೆ. ಭಾರತೀಯ ಎಣಿಕೆಯ ವ್ಯವಸ್ಥೆಯ ಪ್ರಕಾರ ಪ್ರತಿ ಸೌರ ವರ್ಷ 365 ದಿನಗಳು ಮತ್ತು ಸುಮಾರು 6 ಗಂಟೆಗಳು. ಆದರೆ ಚಂದ್ರನ ವರ್ಷವನ್ನು 354 ದಿನಗಳು ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇದು ಪ್ರತಿ 3 ವರ್ಷಗಳಿಗೊಮ್ಮೆ ಸುಮಾರು 1 ತಿಂಗಳಿಗೆ ಸಮವಾಗಿರುತ್ತೆ. ಈ ಅಂತರವನ್ನು ಕಡಿಮೆ ಮಾಡಲು ಪ್ರತಿ 3 ವರ್ಷಗಳಿಗೊಮ್ಮೆ ಹೆಚ್ಚುವರಿ ತಿಂಗಳು ಬಂದೇ ಬರುತ್ತೆ. ಇದನ್ನು ಅಧಿಕ ಮಾಸವೆಂದು ಕರೀತಾರೆ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಸೂರ್ಯನು ಸಂಚಾರ ಮಾಡುವುದಿಲ್ಲ ಅಂತ ನಂಬಲಾಗುತ್ತೆ. ಸ್ನೇಹಿತರೆ, ಅದೇನೇ ಆಗಿರಲಿ, ಅಧಿಕ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಪುಣ್ಯಕರವಾದ ಕಾಲವೆಂದು ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಈ ಮಾಸವು ನಮಗೆ ಭಕ್ತಿ, ದಾನ, ಸತ್ಯ ಹಾಗೂ ಧರ್ಮ ಮತ್ತು ಆತ್ಮಚಿಂತನೆಯ ಮಹತ್ವವನ್ನು ತಿಳಿಸುತ್ತೆ. ಹಾಗೂ ಪುರಾಣಗಳಲ್ಲಿ ಈ ಮಾಸವನ್ನು ತಿರಸ್ಕಾರದ ಮಾಸವೆಂದು ಹೇಳಿದಾಗ ಮಹಾವಿಷ್ಣು ಇದು ನನ್ನ ಮಾಸ, ಪುರುಷೋತ್ತಮನ ಮಾಸ ಎಂದು ತನ್ನನ್ನು ಈ ಮಾಸವನ್ನು ಸ್ವೀಕಾರ ಮಾಡಿಕೊಳ್ಳುವಂತಹ ಒಂದು ಸಂಪ್ರದಾಯನೂ ಕೂಡ ನಾವು ಖಂಡಿತವಾಗ್ಲೂ ನಂಬಲೇಬೇಕು. ಈ ಮಾಸದಲ್ಲಿ ಮಾಡುವಂತಹ ಜಪ, ಉಪವಾಸ, ದಾನ ಧರ್ಮಗಳು ಮತ್ತು ಪವಿತ್ರ ಗ್ರಂಥಗಳ ಪಠಣವು ಮಾನವನ ಮನಸ್ಸಿನ ಶಾಂತಿ ಹಾಗೂ ಅತ್ಯುನ್ನತ ದಾರಿಯನ್ನು ತೋರಿಸುವಂತಹ ಒಂದು ಮಾರ್ಗ ಹಾಗೂ ಮಾಸವೆಂದು ಕರೆಯಬಹುದು. ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಈ ಒಂದು ಮಾಸದಲ್ಲಿ ಸಂಪೂರ್ಣವಾಗಿ ಮಾಡುವುದು ಧರ್ಮಾಚರಣೆ ಹಾಗೂ ಸತ್ಸಂಗದ ಹಾಗೂ ಸತ್ಕಾರ್ಯದ ಒಂದು ಪ್ರಗತಿಗೆ ಮೂಲವಾಗಿರುತ್ತೆ. ಅಧಿಕ ಮಾಸವು ಮಾನವನಿಗೆ ಕೇವಲ ಧಾರ್ಮಿಕ ಆಚರಣೆಗಳಷ್ಟೇ ಅಲ್ಲ, ಸಹನೆ, ವಿನಯ, ನಂಬಿಕೆ ಹಾಗೂ ಮಾನವೀಯ ಮಹತ್ವವನ್ನು ತಿಳಿಸುತ್ತೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಭಕ್ತಿ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಬೇಕು ಅನ್ನೋದು ನೀಡುತ್ತೆ. ಹಾಗೂ ಅಧಿಕ ಮಾಸವನ್ನು ಕೇವಲ ನಾವು ಒಂದು ಹೆಚ್ಚುವರಿ ತಿಂಗಳೆಂದು ಪರಿಗಣನೆಗೆ ತೆಗೆದುಕೊಳ್ಳುವ ಬದಲು ಆತ್ಮಶುದ್ಧಿ, ಸತ್ಕಾರ್ಯ ಹಾಗೂ ದೇವರ ಭಕ್ತಿಗೆ ದೊರಕಿದ ಒಂದು ಅಪರೂಪ ಪವಿತ್ರ ಅವಕಾಶವೆಂದು ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಈ ಮಾಹಿತಿಗೆ ನಾನು ವಿದಾಯವನ್ನು ನೀಡ್ತೀನಿ. ಮತ್ತೊಂದು ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.